ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯ ಯೋಗದ 7ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯಃ ಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಇದರರ್ಥ, ಕಾರ್ಪಣ್ಯ ದೋಷೋಪಹತ್ ಸ್ವಭಾವ, ಕರುಣೆ ಎನ್ನುವ ಸ್ವಭಾವವೇ ನನಗೆ ದೋಷವಾಗಿ ಪರಿಣಮಿಸಿದೆ. ಯಾಕಂದರೆ ಅವನು ಕೌರವರಲ್ಲಿ ಕರುಣೆ ತೋರ್ತಾ ಇದ್ದಾನೆ. ಅದು ಒಂದು ಅಧರ್ಮದ ವಿರುದ್ಧವಾಗಿ ಹೋರಾಡಲು ಅವನನ್ನು ತಡೀತಾ ಇದೆ. ಕಾರಣ ಕರುಣೆ ಅನ್ನುವುದು ದೋಷವಾಗಿ ಪರಿಣಮಿಸಿದೆ. ಪ್ರಚ್ಛಾಮಿ ತ್ವಾಂ, ನಿನಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಧರ್ಮ ಸಮ್ಮೂಢಚೇತಾಹ, ಈ ಧರ್ಮದ ಬಗ್ಗೆ ದಿಗ್ಭ್ರಮೆಗೊಂಡಂತಹ ಮನಸ್ಥಿತಿಯನ್ನು ಹೊಂದಿದ್ದೇನೆ. ನನ್ನ ಹೃದಯವು ದೌರ್ಬಲ್ಯಗೊಂಡಿದೆ. ಚೇತ ಅಂದರೆ ಹೃದಯ. ಈ ಹೃದಯವು ಮತ್ತು ಮನಸ್ಸು ಎರಡೂ ಸ್ಥಿಮಿತವನ್ನು ಕಳೆದುಕೊಂಡಿದೆ. ಯಚ್ಛ್ರೇಯ, ಯಾವುದು ಶ್ರೇಯಸ್ಕರ, ಸ್ಯಾ ನಿಶ್ಚಿತಂ, ನಿಶ್ಚಿತವಾಗಿ ಯಾವುದು ಶ್ರೇಯಸ್ಕರ ಅನ್ನೋದನ್ನು ನನಗೆ ಹೇಳು. ಬ್ರೂಹಿ ಅಂದರೆ ಹೇಳು, ತನ್ಮೆ ನನಗೆ ಹೇಳು. ಶಿಷ್ಯಸ್ತೇಹಂ, ಶಿಷ್ಯನಾಗಿ, ಶಾಧಿಮಾಂ, ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನನಗೆ ನೀನು ಬೋಧಿಸು, ಗುರುವಾಗಿ ನನ್ನನ್ನು ನೀನು ನನಗೆ ಬೋಧಿಸು. ಶಾಧಿಮಾಂ ಅಂದರೆ ಇಲ್ಲಿ ಬೋಧಿಸು. ತ್ವಾಂ ಪ್ರಪನ್ನಂ, ಪ್ರಪನ್ನಂ ಅಂದರೆ ಶರಣಾಗತನಾಗೋದು. ಶಿಷ್ಯನಾಗಿ ನಾನು ನಿನಗೆ ಶರಣಾಗತನಾಗಿದ್ದೇನೆ. ನನಗೆ ನೀನು ಧರ್ಮದ ವಿಚಾರದಲ್ಲಿ ಯಾವುದು ಶ್ರೇಯಸ್ಕರ ಅನ್ನೋದನ್ನು ನೀನು ನನಗೆ ಬೋಧನೆ ಮಾಡು, ನನಗೆ ತಿಳಿ ಹೇಳು ಅಂತ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಇದು 7ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.